ಹಾಯ್ ಎಲ್ರಿಗೂ ನನ್ನ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ, ಆರಾಮಿದ್ದೀರಿ ಅಂತ ತಿಳ್ಕೊಳ್ತಾ ನಾವು ಇವತ್ತು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಜಯನಗರ ಸಾಮ್ರಾಜ್ಯ ಇದು ಕ್ರಿಸ್ತಶಕ 1336ರಿಂದ ಕ್ರಿಸ್ತಶಕ 1646ರವರೆಗೆ ಆಳ್ವಿಕೆಯನ್ನು ಮಾಡಿತು. ವಿಜಯನಗರ ಸಾಮ್ರಾಜ್ಯವನ್ನು ಕರ್ನಾಟ ಸಾಮ್ರಾಜ್ಯ ಎಂದು ಕೂಡ ಕರೆಯುತ್ತಾರೆ. ಇದನ್ನು ಕ್ರಿಸ್ತಶಕ 1336ರಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿ ಸಂಗಮ ರಾಜವಂಶದ ಸಹೋದರರಾದ 1ನೇ ಹರಿಹರ ಮತ್ತು ಬುಕ್ಕರಾಯರು ಈ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತಾರೆ. ವಿಜಯನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಪ್ರಾರಂಭಿಸುತ್ತಾರೆ. ಹರಿಹರ ಮತ್ತು ಬುಕ್ಕರಾಯರು ಮೊದಲು ಕಾಕತೀಯ ಸಾಮ್ರಾಜ್ಯದ ಮತ್ತು ಹೊಯ್ಸಳ ರಾಜವಂಶದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಸುಲ್ತಾನರ ಆಕ್ರಮಣದ ನಂತರ ಅವರು ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಲು ನಿರ್ಧರಿಸುತ್ತಾರೆ. ಹರಿಹರ ರಾಯರು ಮೊದಲು ಸಿಂಹಾಸನವನ್ನು ಏರುತ್ತಾರೆ. ನಂತರ ಬುಕ್ಕರಾಯರು ಸಾಮ್ರಾಜ್ಯವನ್ನು ವಿಸ್ತರಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ಸುಮಾರು 310 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡುತ್ತದೆ. ಇದು ಸುಮಾರು 4 ರಾಜವಂಶಗಳನ್ನು ಒಳಗೊಂಡಿತ್ತು. ಅವು ಎಂದರೆ ಸಂಗಮ ರಾಜವಂಶ, ಸಾಳುವ ರಾಜವಂಶ, ತುಳುವ ರಾಜವಂಶ ಮತ್ತು ಅರವೀಡು ರಾಜವಂಶ. ಮೊದಲನೆಯದಾಗಿ ನಾವು ಸಂಗಮ ರಾಜವಂಶದ ಬಗ್ಗೆ ತಿಳಿದುಕೊಳ್ಳೋಣ. ಸಂಗಮ ರಾಜವಂಶವು ಕ್ರಿಸ್ತಶಕ 1336ರಿಂದ 1485ರವರೆಗೆ ಆಳ್ವಿಕೆಯನ್ನು ಮಾಡುತ್ತದೆ. ಸಂಗಮ ರಾಜವಂಶವನ್ನು ವಿಜಯನಗರ ಸಾಮ್ರಾಜ್ಯದ ಇಬ್ಬರು ಸಹೋದರರಾದ ಹರಿಹರ ಮತ್ತು ಬುಕ್ಕರಾಯರು ಇದನ್ನು ಸ್ಥಾಪಿಸುತ್ತಾರೆ. 2ನೇ ವಿರೂಪಾಕ್ಷರಾಯ ಈ ಸಂಗಮ ರಾಜವಂಶದ ಕೊನೆಯ ಚಕ್ರವರ್ತಿಯಾಗಿರುತ್ತಾನೆ. ಸಂಗಮ ರಾಜವಂಶ ಆಡಳಿತಾವಧಿಯಲ್ಲಿದ್ದ ವಿಜಯನಗರ ಸಾಮ್ರಾಜ್ಯವನ್ನು ನಾವು ನೋಡಬಹುದು. ಎರಡನೆಯದಾಗಿ ಸಾಳುವ ರಾಜವಂಶ. ಇದು ಕ್ರಿಸ್ತಶಕ 1485ರಿಂದ 1505ರವರೆಗೆ ಆಳ್ವಿಕೆಯನ್ನು ಮಾಡುತ್ತದೆ. ಸಾಳುವ ರಾಜವಂಶವು ವಿಜಯನಗರ ಸಾಮ್ರಾಜ್ಯದ 2ನೇ ರಾಜವಂಶವಾಗಿದೆ. ಇದನ್ನು ಕ್ರಿಸ್ತಶಕ 1485ರಲ್ಲಿ ಸಾಳುವ ನರಸಿಂಹ ದೇವರಾಯನು ಸ್ಥಾಪಿಸುತ್ತಾನೆ. ಸಾಳುವ ನರಸಿಂಹ ದೇವರಾಯ ಮತ್ತು ಇಮ್ಮಡಿ ನರಸಿಂಹ ಈ ವಂಶದ ಪ್ರಮುಖ ರಾಜರಾಗಿರುತ್ತಾರೆ. ಸಾಳುವ ನರಸಿಂಹ ದೇವರಾಯನ ಪುತ್ರರು ಸಿಂಹಾಸನವನ್ನು ವಹಿಸಿಕೊಳ್ಳದ ಕಾರಣ ತನ್ನ ರಾಜ್ಯಭಾರವನ್ನು ತನ್ನ ಮಂತ್ರಿಯಾದ ನರಸನಾಯಕನಿಗೆ ವಹಿಸಿಕೊಡುತ್ತಾನೆ. ಕೊನೆಗೆ 1505ರಲ್ಲಿ ನರಸನಾಯಕನ ಮಗ ವೀರ ನರಸಿಂಹನು ಇಮ್ಮಡಿ ನರಸಿಂಹನನ್ನು ಹತ್ಯೆಗೈದು ಸಿಂಹಾಸನವನ್ನು ಏರಿ ತುಳುವ ರಾಜವಂಶವನ್ನು ಪ್ರಾರಂಭಿಸುತ್ತಾನೆ. ಸಾಳುವ ನರಸಿಂಹ ದೇವರಾಯ, ತಿಮ್ಮಭೂಪಾಲ, 2ನೇ ನರಸಿಂಹರಾಯ ಈ ವಂಶದ ಪ್ರಮುಖ ರಾಜರಾಗಿರುತ್ತಾರೆ. ಮೂರನೆಯದಾಗಿ ತುಳುವ ರಾಜವಂಶ. ಇದು ಕ್ರಿಸ್ತಶಕ 1505ರಿಂದ 1570ರವರೆಗೆ ಆಳ್ವಿಕೆಯನ್ನು ಮಾಡುತ್ತದೆ. ಈ ರಾಜವಂಶವು ತುಳುವು ಪ್ರದೇಶದ ಪ್ರಬಲ ಸೇನಾಧಿಕಾರಿಯಾಗಿದ್ದ ತುಳುವ ನರಸನಾಯಕನಿಂದ ಸ್ಥಾಪಿಸಲ್ಪಡುತ್ತದೆ. ತುಳುವ ರಾಜವಂಶದ ಮತ್ತು ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆಯಾದ ಕೃಷ್ಣದೇವರಾಯನ ಕಾಲದಲ್ಲಿ ಈ ರಾಜವಂಶವು ತನ್ನ ಉತ್ತುಂಗವನ್ನು ತಲುಪುತ್ತದೆ. ಕೃಷ್ಣದೇವರಾಯನ ನಂತರ ಉತ್ತರಾಧಿಕಾರದ ಸಮಸ್ಯೆಗಳು ಮತ್ತು ಡೆಕ್ಕನ್ ಸುಲ್ತಾನರ ದಾಳಿಯಿಂದಾಗಿ 1565ರಲ್ಲಿ ತಾಳಿಕೋಟೆ ಕದನದಲ್ಲಿ ಸೋಲಿನೊಂದಿಗೆ ತುಳುವ ರಾಜವಂಶದ ಪತನವಾಗುತ್ತದೆ. ಕೊನೆಯದಾಗಿ ಅರವೀಡು ರಾಜವಂಶ. ಇದು ಕೂಡ ಕ್ರಿಸ್ತಶಕ 1570ರಿಂದ 1646ರವರೆಗೆ ಆಳ್ವಿಕೆಯನ್ನು ಮಾಡುತ್ತದೆ. ಅರವೀಡು ರಾಜವಂಶವನ್ನು ಕೃಷ್ಣದೇವರಾಯರ ಸೋದರ ಅಳಿಯನಾದ ರಾಮರಾಯ ಮತ್ತು ಅವನ ಸಹೋದರ ತಿರುಮಲ ದೇವರಾಯರು ಸ್ಥಾಪಿಸುತ್ತಾರೆ. ತಿರುಮಲ ದೇವರಾಯರು ತಮ್ಮ ರಾಜಧಾನಿಯನ್ನು ವಿಜಯನಗರದಿಂದ ಪೆನುಕೊಂಡಕ್ಕೆ ಸ್ಥಳಾಂತರಿಸುತ್ತಾರೆ. 1565ರಲ್ಲಿ ತಾಳಿಕೋಟದ ಯುದ್ಧದಲ್ಲಿ ರಾಮರಾಯನ ಮರಣದ ನಂತರ ವಿಜಯನಗರ ಸಾಮ್ರಾಜ್ಯವು ಹಲವಾರು ಅರೆ ಸ್ವತಂತ್ರ ಸಂಸ್ಥಾನಗಳಾಗಿ ವಿಭಜಿಸಲ್ಪಟ್ಟಿತು. ಇದರಿಂದ ಅರವೀಡು ರಾಜವಂಶವು ಕೂಡ ಅಧಿಕಾರಕ್ಕೆ ಬರುತ್ತದೆ. ಅರವೀಡು ರಾಜವಂಶದ ಕೊನೆಯ ರಾಜ 3ನೇ ಶ್ರೀರಂಗನು ಕೊನೆಗೆ 1664ರಲ್ಲಿ ಬಿಜಾಪುರ ಮತ್ತು ಗೋಲ್ಕೊಂಡದ ಸೈನ್ಯಕ್ಕೆ ಸೋಲಿಸಲ್ಪಟ್ಟ ನಂತರ ಈ ವಂಶವು ಕೊನೆಗೊಳ್ಳುತ್ತದೆ.
ಮುಂದೆ ನಾವು ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಆಡಳಿತಗಾರರ ಬಗ್ಗೆ ತಿಳಿದುಕೊಳ್ಳೋಣ. ಅವರುಗಳಲ್ಲಿ ಪ್ರಮುಖರೆಂದರೆ 1ನೇ ಹರಿಹರ, 1ನೇ ಬುಕ್ಕ, 1ನೇ ದೇವರಾಯ, ಕೃಷ್ಣದೇವರಾಯ, ಅಚ್ಯುತದೇವರಾಯ ಮತ್ತು ರಾಮರಾಯ. ಮೊದಲಿಗೆ ನಾವು 1ನೇ ಹರಿಹರನ ಬಗ್ಗೆ ತಿಳಿದುಕೊಳ್ಳೋಣ. ಇವನು ಕ್ರಿಸ್ತಶಕ 1336ರಿಂದ 1356ರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ. ಹಕ್ಕ ಮತ್ತು 1ನೇ ವೀರ ಹರಿಹರ ಎಂದು ಕರೆಯಲ್ಪಡುವ 1ನೇ ಹರಿಹರ ತನ್ನ ಸಹೋದರ 1ನೇ ಬುಕ್ಕರಾಯನೊಂದಿಗೆ ಸೇರಿ ತುಂಗಭದ್ರಾ ನದಿಯ ತೀರದಲ್ಲಿ ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತಾನೆ. 1ನೇ ಹರಿಹರನು ಯಾದವ ಗೋಪಾಲಕ ಸಮುದಾಯದ ಮುಖ್ಯಸ್ಥ ಭಾವನ ಸಂಗಮ ಅವರ ಹಿರಿಯ ಮಗನಾಗಿದ್ದಾನೆ. ಮುಂದೆ ಹೊಯ್ಸಳ ದೊರೆ 3ನೇ ವೀರ ಬಲ್ಲಾಳ ಮದುರೈ ಸುಲ್ತಾನನ ವಿರುದ್ಧ ಹೋರಾಡಿ ಸಾವನ್ನಪ್ಪುತ್ತಾನೆ. ಇದರಿಂದ ಹರಿಹರನು ಎಲ್ಲ ಹೊಯ್ಸಳ ಪ್ರದೇಶಗಳ ಮೇಲೆ ನಿಯಂತ್ರಣ ಹೊಂದಿರುವ ಮೂಲಕ ಸಾರ್ವಭೌಮ ಶಕ್ತಿಯಾಗಿ ಹೊರಹೊಮ್ಮುತ್ತಾನೆ. ಶೃಂಗೇರಿ ಮಠಕ್ಕೆ ನೀಡಲಾದ ಅನುದಾನಕ್ಕೆ ಸಂಬಂಧಿಸಿದ 1346ರ ಶಾಸನವು 1ನೇ ಹರಿಹರನನ್ನು ಪೂರ್ವ ಮತ್ತು ಪಶ್ಚಿಮ ಸಮುದ್ರಗಳ ನಡುವಿನ ಇಡೀ ದೇಶದ ಆಡಳಿತಗಾರ ಎಂದು ವಿವರಿಸುತ್ತದೆ. ಇವನ ಕಾಲದ ಕನ್ನಡ ಶಾಸನಗಳು ಇವನನ್ನು ಕರ್ನಾಟಕ ವಿದ್ಯಾವಿಲಾಸ, ಭಾಷೆಗೆ ತಪ್ಪುವ ರಾಯರ ಗಂಡ ಮತ್ತು ಹರಿರಾಯರ ವಿಭದ ಎಂದು 1ನೇ ಹರಿಹರನನ್ನು ಕರೆಯಲಾಗಿದೆ. 1ನೇ ಹರಿಹರ ಕ್ರಿಸ್ತಶಕ 1356ರಲ್ಲಿ ಹಂಪಿಯಲ್ಲಿ ನಿಧನರಾಗುತ್ತಾರೆ. ಇವನ ನಂತರ ಇವರ ತಮ್ಮ 1ನೇ ಬುಕ್ಕರಾಯನು ಅಧಿಕಾರವನ್ನು ವಹಿಸಿಕೊಳ್ಳುತ್ತಾನೆ. 1ನೇ ಬುಕ್ಕರಾಯನು ಕ್ರಿಸ್ತಶಕ 1356ರಿಂದ 1377ರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ. 1ನೇ ಹರಿಹರನ ನಂತರ 1ನೇ ಬುಕ್ಕರಾಯನು ಅಧಿಕಾರವನ್ನು ಕ್ರಿಸ್ತಶಕ 1356ರಲ್ಲಿ ವಹಿಸಿಕೊಂಡು ಸುಮಾರು 21 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡುತ್ತಾನೆ. ಬುಕ್ಕರಾಯ ದಕ್ಷಿಣ ಭಾರತದ ಹೆಚ್ಚಿನ ರಾಜ್ಯಗಳನ್ನು ವಶಪಡಿಸಿಕೊಂಡು ಸಾಮ್ರಾಜ್ಯದ ಪ್ರದೇಶವನ್ನು ಸ್ಥಿರವಾಗಿ ವಿಸ್ತರಿಸುತ್ತಿದ್ದಂತೆ ರಾಜ್ಯವು ಸಮೃದ್ಧಿಪಡಿಸಿದನು. ಇದರ ಜೊತೆ ಕ್ರಿಸ್ತಶಕ 1360ರ ಹೊತ್ತಿಗೆ ಆರ್ಕಾಟನ ಶಂಭುವರಾಯನ ರಾಜ್ಯ ಮತ್ತು ಕೊಂಡವಿಡುವಿನ ರೆಡ್ಡಿಗಳ ಮೇಲೆ ಆಕ್ರಮಣ ಮಾಡಿ ಪೆನುಕೊಂಡದ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಳ್ಳುತ್ತಾನೆ. ಇದರ ಜೊತೆಗೆ 1371ರಲ್ಲಿ ಮದುರೈ ಸುಲ್ತಾನರ ಮೇಲೆ ಆಕ್ರಮಣ ಮಾಡಿ ದಕ್ಷಿಣದ ರಾಮೇಶ್ವರ ಹಾಗೆ 1374ರಲ್ಲಿ ಬಹುಮನಿಗಳ ಮೇಲೆ ವಿಶೇಷವಾಗಿ 1ನೇ ಮಹಮ್ಮದ್ ಶಾ ಮತ್ತು ಮುಜಾಹಿದ್ ಶಾ ಅವರ ಆಳ್ವಿಕೆಯ ಅವಧಿಯಲ್ಲಿ ಆಕ್ರಮಣ ಮಾಡಿ ದೋವಬನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುತ್ತಾನೆ. 1ನೇ ಬುಕ್ಕರಾಯನಿಗೆ ಹಲವಾರು ಬಿರುದುಗಳಿದ್ದವು. ಅವುಗಳಲ್ಲಿ ಪ್ರಮುಖವಾದವುಗಳು ಎಂದರೆ ಕರ್ನಾಟ ರಾಜ, ಆಂಧ್ರ ಪ್ರದೇಶದ ಅಧಿಪತಿ, ವಿಜಯರಾಜ ಮತ್ತು ಧರ್ಮ ಪ್ರತಿಪಾಲಕ ಎಂಬ ಮುಂತಾದ ಬಿರುದುಗಳನ್ನು ಒಳಗೊಂಡಿದ್ದನು. ಕೊನೆಗೆ ಬುಕ್ಕರಾಯನು ಕ್ರಿಸ್ತಶಕ 1377ರಲ್ಲಿ ನಿಧನರಾಗುತ್ತಾರೆ. ಮುಂದೆ 1ನೇ ದೇವರಾಯನ ಬಗ್ಗೆ ನಾವು ತಿಳಿದುಕೊಳ್ಳೋಣ. 1ನೇ ದೇವರಾಯನು ಕ್ರಿಸ್ತಶಕ 1406ರಿಂದ 1423ರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ. 1ನೇ ದೇವರಾಯನು 2ನೇ ಹರಿಹರನ ಮರಣದ ನಂತರ ಕ್ರಿಸ್ತಶಕ 1406ರಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡುತ್ತಾನೆ. ಇವರು ಮಿಲಿಟರಿ ವಿಜಯಗಳಿಗೆ ಮತ್ತು ನೀರಾವರಿ ಯೋಜನೆಗಳಿಗೆ ಹೆಸರುವಾಸಿಯಾಗಿದ್ದರು. ಇಟಾಲಿಯನ್ ಪ್ರವಾಸಿಗ ನಿಕ್ಕೋಲೋ ಕಾಂಟಿ ಅವರು 1ನೇ ದೇವರಾಯನನ್ನು ಭಾರತದ ಎಲ್ಲ ರಾಜರಿಗಿಂತ ಹೆಚ್ಚು ಶಕ್ತಿಶಾಲಿ ಎಂದು ವರ್ಣಿಸಿದ್ದಾರೆ. ಇದರ ಜೊತೆಗೆ ಇವರ ನಗರದಲ್ಲಿ ಸುಮಾರು 90,000 ಜನರು ಯುದ್ಧ ಮಾಡಲು ಅರ್ಹರಿದ್ದರು ಎಂದು ಉಲ್ಲೇಖಿಸಿದ್ದಾರೆ. ಪ್ರಸಿದ್ಧ ಜೈನ ಕವಿ ಮಧುರ ಇವರ ಆಸ್ಥಾನದಲ್ಲಿದ್ದರು. ಇವರು 15ನೇ ಜೈನ ತೀರ್ಥಂಕರರಾದ ಧರ್ಮನಾಥನ ಜೀವನವನ್ನು ಕುರಿತು ಕನ್ನಡದಲ್ಲಿ ಧರ್ಮನಾಥ ಪುರಾಣವನ್ನು ಬರೆದರು. ಜೊತೆಗೆ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಸ್ತುತಿಗೀತೆಯಲ್ಲಿ ಒಂದು ಕಾವ್ಯವನ್ನು ಕೂಡ ಇವರು ಬರೆಯುತ್ತಾರೆ. 1ನೇ ದೇವರಾಯನ ಆಳ್ವಿಕೆಯಲ್ಲಿ ಪ್ರಸಿದ್ಧ ಹಜಾರೆ ರಾಮ ದೇವಾಲಯವನ್ನು ನಿರ್ಮಿಸಲಾಯಿತು. ಇದು ಡೆಕ್ಕನ್ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಯಾಗಿದೆ. ನಾವು ಇಲ್ಲಿ ಹಂಪಿಯಲ್ಲಿ ನಿರ್ಮಿಸಲಾದ ಹಜಾರೆ ರಾಮ ದೇವಾಲಯವನ್ನು ನೋಡಬಹುದು. ತನ್ನ ಆಳ್ವಿಕೆಯ ಉದ್ದಕ್ಕೂ 1ನೇ ದೇವರಾಯನು ಗೋಲ್ಕೊಂಡದ ವೆಲಮರು, ಗುಲ್ಬರ್ಗದ ಬಹುಮನಿ ಸುಲ್ತಾನರು, ಕೊಂಡವಿಡುವಿನ ರೆಡ್ಡಿಗಳು ಮತ್ತು ವಿಜಯನಗರದ ಸಾಂಪ್ರದಾಯಿಕ ಪ್ರತಿಸ್ಪರ್ಧಿಗಳು
ಕಳಿಂಗದ ಗಜಪತಿಗಳೊಂದಿಗೆ ನಿರಂತರವಾಗಿ ಯುದ್ಧವನ್ನು ಮಾಡುತ್ತಾ ಬರುತ್ತಾರೆ. 1ನೇ ದೇವರಾಯನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಅಭಿವೃದ್ಧಿಯ ಚಿನ್ನದ ಯುಗಗಳಲ್ಲಿ ಒಂದೆಂದು ಮತ್ತು ಪುನರುತ್ಥಾನದ ಕಾಲ ಎಂದು ಇತಿಹಾಸಕಾರರು ವರ್ಣಿಸಿದ್ದಾರೆ. 1ನೇ ದೇವರಾಯನಿಗೆ ಇದ್ದಂತಹ ಬಿರುದುಗಳು ಎಂದರೆ ಮಹಾರಾಜಾಧಿರಾಜ, ಯುಗಾದಿ ಕುಲತಿಲಕ, ಅಶ್ವಪತಿ, ಸಕಲ ಭುವನ ಆಶ್ರಯ, ಸಂಗಮ ರಾಜ ಕುಲತಿಲಕ, ಕರ್ನಾಟಕ ಚಕ್ರವರ್ತಿ, ಸಮಗ್ರ ಜಗದಾಧೀಶ್ವರ ಎಂಬುದು ಇವನಿಗಿದ್ದಂತಹ ಬಿರುದುಗಳಾಗಿವೆ. ಕೊನೆಗೆ 1423ರಲ್ಲಿ 1ನೇ ದೇವರಾಯನು ಹಂಪಿಯಲ್ಲಿ ನಿಧನರಾಗುತ್ತಾರೆ. ಮುಂದೆ ನಾವು ಕೃಷ್ಣದೇವರಾಯನ ಬಗ್ಗೆ ತಿಳಿದುಕೊಳ್ಳೋಣ. ಕೃಷ್ಣದೇವರಾಯನು ಕ್ರಿಸ್ತಶಕ 1509ರಿಂದ 1529ರವರೆಗೆ ಆಳ್ವಿಕೆಯನ್ನು ಮಾಡುತ್ತಾರೆ. ಕೃಷ್ಣದೇವರಾಯ ತುಳುವ ನರಸನಾಯಕ ಮತ್ತು ಅವನ ರಾಣಿ ನಾಗಮಾಂಬ ದಂಪತಿಗಳ ಮಗನಾಗಿದ್ದಾನೆ. ಇವನಿಗಿದ್ದಂತಹ ಬಿರುದುಗಳು ಎಂದರೆ ಮಹಾರಾಜಾಧಿರಾಜ, ಆಂಧ್ರಭೋಜ, ಕನ್ನಡ ರಾಜ್ಯ, ರಾಮರಮಣ, ದಕ್ಷಿಣ ಸಮುದ್ರದೀಶ್ವರ, ಮೂರು ರಾಯರ ಗಂಡ, ಅಭಿನವ ಭೋಜ, ಗೌಬ್ರಾಹ್ಮಣ ಪ್ರತಿಪಾಲಕ ಎಂಬುದು ಕೃಷ್ಣದೇವರಾಯನಿಗೆ ಇದ್ದಂತಹ ಬಿರುದುಗಳಾಗಿವೆ. ಕೃಷ್ಣದೇವರಾಯರು ಬಿಜಾಪುರ, ಗೋಲ್ಕೊಂಡ, ಬಹುಮನಿ ಸುಲ್ತಾನರು ಮತ್ತು ಒಡಿಶಾದ ಗಜಪತಿಗಳ ಸುಲ್ತಾನರನ್ನು ಸೋಲಿಸುವ ಮೂಲಕ ಭಾರತೀಯ ಪರ್ಯಾಯ ದ್ವೀಪದ ಪ್ರಬಲ ಆಡಳಿತಗಾರರಾಗುತ್ತಾರೆ. ಮೊಘಲ ಚಕ್ರವರ್ತಿ ಬಾಬರ್ ಭಾರತದ ಆಡಳಿತಗಾರರನ್ನು ಸಮೀಕ್ಷೆ ಮಾಡಿದಾಗ ಅವನು ಕೃಷ್ಣದೇವರಾಯನನ್ನು ಅತ್ಯಂತ ಶಕ್ತಿಶಾಲಿ ಮತ್ತು ಉಪಖಂಡದ ಅತ್ಯಂತ ವಿಸ್ತಾರವಾದ ಸಾಮ್ರಾಜ್ಯವನ್ನು ಆಳುವವನೆಂದು ಪರಿಗಣಿಸಿದನು. ಪೋರ್ಚುಗೀಸ್ ಪ್ರಯಾಣಿಕರಾದ ಡೊಮಿಂಗೋ ಫೇಸ್ ಮತ್ತು ಡುವಾರ್ಟೆ ಬಾರ್ಬೋಸಾ ಕೃಷ್ಣದೇವರಾಯನನ್ನು ಒಬ್ಬ ಸಮರ್ಥ ಆಡಳಿತಗಾರ ಮತ್ತು ಅಸಾಧಾರಣ ಮಿಲಿಟರಿ ಕಮಾಂಡರ್ ಎಂದು ಬಣ್ಣಿಸಿದರು. ಕವಿ ಮುಕ್ಕುತಿಮ್ಮನು ಕೂಡ ಕೃಷ್ಣದೇವರಾಯನನ್ನು ತುರ್ಕಿಯ ವಿನಾಶಕ ಎಂದು ಹೊಗಳಿದರು. ಕೃಷ್ಣದೇವರಾಯರ ಆಳ್ವಿಕೆಯ ಕಾಲವನ್ನು ತೆಲುಗು ಸಾಹಿತ್ಯದ ಸುವರ್ಣಯುಗ ಎಂದು ಪರಿಗಣಿಸಲಾಯಿತು. ಸ್ವತಃ ಕೃಷ್ಣದೇವರಾಯರು ಅಮುಕ್ತ ಮೌಲ್ಯದ ಎಂಬ ಕಾವ್ಯಕೃತಿಯನ್ನು ಕೂಡ ರಚಿಸಿದರು. ಕೃಷ್ಣದೇವರಾಯರ ಆಸ್ಥಾನದಲ್ಲಿದ್ದ 8 ತೆಲುಗು ಕವಿಗಳನ್ನು ಅಷ್ಟದಿಗ್ಗಜರು ಎಂದು ಕರೆಯಲಾಗುತ್ತಿತ್ತು. ಅವರುಗಳಲ್ಲಿ ಅಲ್ಲಾಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ಮಾದಯ್ಯ ಗಾರಿ ಮಲ್ಲಣ್ಣ, ದುರ್ಜಟಿ, ಅಯ್ಯಲರಾಜು ರಾಮಭದ್ರುಡು, ಪಿಂಗಲಿ ಸೂರಣ್ಣ, ರಾಮರಾಜ ಭೂಷಣ್ಣಡು, ತೆನಾಲಿ ರಾಮಕೃಷ್ಣ ಪ್ರಮುಖರಾಗಿದ್ದಾರೆ. ಹಂಪಿಯ ವಿರೂಪಾಕ್ಷ ದೇವಾಲಯದ ಪ್ರವೇಶದ್ವಾರದಲ್ಲಿ ಕೃಷ್ಣದೇವರಾಯನ ಪಟ್ಟಾಭಿಷೇಕವನ್ನು ವಿವರಿಸುವ ಕನ್ನಡ ಶಾಸನವನ್ನು ನಾವು ಇಲ್ಲಿ ನೋಡಬಹುದು. ಕ್ರಿಸ್ತಶಕ 1524ರಲ್ಲಿ ಕೃಷ್ಣದೇವರಾಯನು ತನ್ನ ಮಗ ತಿರುಮಲರಾಯನನ್ನು ಯುವರಾಜನನ್ನಾಗಿ ಮಾಡುತ್ತಾನೆ. ಆದರೆ ಅವನು ಹೆಚ್ಚು ಕಾಲ ಬದುಕುಳಿಯಲಿಲ್ಲ. ಕೊನೆಗೆ ಕೃಷ್ಣದೇವರಾಯನು ಆದಿಲ್ ಶಾನ ವಶದಲ್ಲಿದ್ದ ಬೆಳಗಾವಿಯ ಮೇಲೆ ದಾಳಿಗೆ ಸಿದ್ಧತೆ ನಡೆಸುತ್ತಿದ್ದ ಸಮಯದಲ್ಲಿ ಕೃಷ್ಣದೇವರಾಯನು ಅನಾರೋಗ್ಯಕ್ಕೆ ಒಳಗಾಗಿ 1529 ಅಕ್ಟೋಬರ್ 17ರಂದು ನಿಧನರಾಗುತ್ತಾರೆ. ಕೃಷ್ಣದೇವರಾಯನ ನಂತರ ಅವರ ಸಹೋದರ ಅಚ್ಯುತದೇವರಾಯ ಉತ್ತರಾಧಿಕಾರಿಯಾಗುತ್ತಾನೆ. ಮುಂದೆ ನಾವು ಅಚ್ಯುತದೇವರಾಯನ ಬಗ್ಗೆ ತಿಳಿದುಕೊಳ್ಳೋಣ. ಇವನು ಕ್ರಿಸ್ತಶಕ 1529ರಿಂದ 1542ರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ. ಕೃಷ್ಣದೇವರಾಯನ ಮರಣದ ನಂತರ ಅಚ್ಯುತದೇವರಾಯನು 1529ರಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡುತ್ತಾನೆ. ಇವರ ಆಳ್ವಿಕೆಯ ಕಾಲದಲ್ಲಿ ಪೋರ್ಚುಗೀಸ್ ಯಹೂದಿ ಪ್ರಯಾಣಿಕ, ಚರಿತ್ರಕಾರ ಮತ್ತು ಕುದುರೆ ವ್ಯಾಪಾರಿ ಫೆರ್ನಾವೋ ನೂನಿಸ್ ಭಾರತಕ್ಕೆ ಭೇಟಿ ನೀಡುತ್ತಾನೆ. ಅಚ್ಯುತದೇವರಾಯರು ತಮ್ಮ ಆಸ್ಥಾನದಲ್ಲಿ ಕನ್ನಡ ಕವಿ ಚತುರ್ವಿಠಲನಾಥ ಪುರಂದರದಾಸರನ್ನು ಮತ್ತು ಸಂಸ್ಕೃತ ವಿದ್ವಾಂಸ ರಾಜನಾಥ ಎರಡನೇ ಡಿಂಡಿಮರವರನ್ನು ಪೋಷಿಸುತ್ತಾರೆ. ಕೃಷ್ಣದೇವರಾಯನ ಮರಣದ ಬಗ್ಗೆ ಕೇಳಿದ ನಂತರ ಒರಿಸ್ಸಾದ ಗಜಪತಿಗಳು ಮತ್ತು ಕುತುಬ್ ಶಾ ವಿಜಯನಗರದ ಮೇಲೆ ದಾಳಿ ಮಾಡುತ್ತಾರೆ. ಆಗ ಅಚ್ಯುತದೇವರಾಯನು ಪೂರ್ವ ಗಡಿಯ ಕಡೆಗೆ ತೆರಳಿ ಒರಿಸ್ಸಾ ಸೈನ್ಯವನ್ನು ಸೋಲಿಸುತ್ತಾನೆ. ಉತ್ತೂರಿನ ಶಾಸನವು ಅಚ್ಯುತರಾಯನಿಂದ ಸೋತ ಒರಿಸ್ಸಾ ಸೈನ್ಯದ ಬಗ್ಗೆ ತಿಳಿಸುತ್ತದೆ. ಈ ಶಾಸನವು ಅಚ್ಯುತರಾಯನನ್ನು ತುರಸ್ಕರ ಮನಸ್ಸಿನಲ್ಲಿ ಭಯಂಕರ ಎಂದು ಕರೆಯುತ್ತದೆ. ತನ್ನ ಆಳ್ವಿಕೆಯ ಉದ್ದಕ್ಕೂ ಅಚ್ಯುತದೇವರಾಯನು ರಾಮರಾಯನ ಕುತಂತ್ರಗಳನ್ನು
ಎದುರಿಸುತ್ತಾನೆ. 1540 ಸುಮಾರಿಗೆ ರಾಮರಾಯನು ಅಚ್ಯುತ ದೇವರಾಯನನ್ನು ದಂಗೆಯಲ್ಲಿ ಬಂಧಿಸುತ್ತಾನೆ. ಕೊನೆಗೆ 1542ರಲ್ಲಿ ಅಚ್ಯುತ ದೇವರಾಯನು ನಿಧನನಾಗುತ್ತಾನೆ. ಮುಂದೆ ನಾವು ಅಳಿಯ ರಾಮರಾಯನ ಬಗ್ಗೆ ತಿಳಿದುಕೊಳ್ಳೋಣ. ಅಳಿಯ ರಾಮರಾಯನು ಕ್ರಿಸ್ತಶಕ 1542ರಿಂದ 1565ರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ. ಅಳಿಯ ರಾಮರಾಯ ಚಕ್ರವರ್ತಿ ಕೃಷ್ಣದೇವರಾಯನ ಅಳಿಯ ಮತ್ತು ವಿಜಯನಗರ ಸಾಮ್ರಾಜ್ಯದ ಅರವೀಡು ರಾಜವಂಶದ ಮೂಲ ಪುರುಷನಾಗಿದ್ದಾನೆ. 1542ರಲ್ಲಿ ಅಚ್ಯುತ ದೇವರಾಯನ ಮರಣದ ನಂತರ ಸಿಂಹಾಸನವನ್ನು ಅವನ ಸೋದರಳಿಯನಾದ ಸದಾಶಿವರಾಯನಿಗೆ ಹಸ್ತಾಂತರವಾಗುತ್ತದೆ. ಆದರೆ ಸದಾಶಿವರಾಯನು ಅಪ್ರಾಪ್ತನಾದ ಕಾರಣ ರಾಮರಾಯನು ರಾಜಪ್ರತಿನಿಧಿಯಾಗಿ ಆಡಳಿತವನ್ನು ನಿಯಂತ್ರಿಸುತ್ತಾನೆ. ಮುಂದೆ ಸದಾಶಿವರಾಯನನ್ನು ಸೆರೆಯಾಳಾಗಿ ಇರಿಸಿಕೊಳ್ಳುವ ಮೂಲಕ ರಾಮರಾಯನು ತಾನೇ ವಾಸ್ತವಿಕ ಆಡಳಿತಗಾರನಾಗುತ್ತಾನೆ. ರಾಮರಾಯನಿಗೆ ಇದ್ದಂತಹ ಬಿರುದುಗಳು ಎಂದರೆ ಅಳಿಯ ರಾಮರಾಯ, ದಂಡನಾಯಕ, ಮಹಾಪ್ರಧಾನ, ರಾಜಮತಿ ಪ್ರಭು ಎಂಬುದು ಇವನಿಗಿದ್ದಂತಹ ಬಿರುದುಗಳಾಗಿವೆ. ಮುಂದೆ ರಾಮರಾಯನು ತನ್ನ ಸೈನ್ಯವನ್ನು ಬಲಪಡಿಸಲು ಇಬ್ಬರು ಮುಸ್ಲಿಂ ಕೂಲಿ ಸೈನಿಕರಾದ ನೂರ್ ಖಾನ್ ಗಿಲಾನಿ ಮತ್ತು ಬಿಜ್ಲಿ ಖಾನ್ ಗಿಲಾನಿಯವರನ್ನು ನೇಮಿಸಿಕೊಳ್ಳುತ್ತಾನೆ. ಇವರನ್ನು ಗಿಲಾನಿ ಸಹೋದರರು ಎಂದು ಕರೆಯುತ್ತಾರೆ. ಇಬ್ಬರು ಸಹೋದರರು ಹಿಂದೆ ಸುಲ್ತಾನ್ ಆದಿಲ್ ಶಾಗೆ ಸೇವೆ ಸಲ್ಲಿಸುತ್ತಿದ್ದರು. ಕ್ರಿಸ್ತಶಕ 1565ರಲ್ಲಿ ನಡೆದ ತಾಳಿಕೋಟೆ ಯುದ್ಧದಲ್ಲಿ ಡೆಕ್ಕನ್ ಸುಲ್ತಾನರ ಆಕ್ರಮಣಕಾರಿ ಸೈನ್ಯದ ವಿರುದ್ಧ ಹೋರಾಡುವಾಗ ವಿಜಯನಗರದ ಸೈನ್ಯದ ಗಿಲಾನಿ ಸಹೋದರರು ಯುದ್ಧದ ನಿರ್ಣಾಯಕ ಹಂತದಲ್ಲಿ ದ್ರೋಹ ಬಗೆದು ಸುಲ್ತಾನರಿಗೆ ನೆರವಾಗುತ್ತಾರೆ. ಇದರಿಂದ ರಾಮರಾಯನು ಸೋಲನ್ನು ಅನುಭವಿಸುತ್ತಾನೆ. ಕೊನೆಗೆ ರಾಮರಾಯನ ಶಿರಚ್ಛೇದನ ಮಾಡುವ ಮೂಲಕ ಅವನನ್ನು ಕೊಂದು ವಿಜಯನಗರವನ್ನು ಸಂಪೂರ್ಣವಾಗಿ ಲೂಟಿ ಮಾಡಿ ಅಲ್ಲಿನ ಜನರನ್ನು ಹತ್ಯೆಗೈಯುತ್ತಾರೆ. ಇದು ವಿಜಯನಗರ ಸಾಮ್ರಾಜ್ಯದ ಅಂತ್ಯಕ್ಕೆ ಮೂಲ ಕಾರಣವಾಗುತ್ತದೆ. ಮುಂದೆ ರಾಮರಾಯನ ಮರಣದ ನಂತರ ಅವನ ಸಹೋದರ ತಿರುಮಲ ದೇವರಾಯನು ಅಧಿಕಾರಕ್ಕೆ ಬರುತ್ತಾನೆ. ಇವನು ಅರವೀಡು ರಾಜವಂಶದ ಮೊದಲ ಕಿರೀಟದಾರ ಚಕ್ರವರ್ತಿ ಎಂದು ಹೇಳಬಹುದು. ಡೆಕ್ಕನ್ ಸುಲ್ತಾನರಿಂದ ನಾಶವಾದ ಹಂಪಿಯನ್ನು ಬದಲಾಯಿಸಲು ಪೆನಕೊಂಡ ಎಂಬ ಹೊಸ ರಾಜಧಾನಿಯನ್ನು ಸ್ಥಾಪಿಸುತ್ತಾನೆ. ತಿರುಮಲನು 1572ರಲ್ಲಿ ಸಿಂಹಾಸನವನ್ನು ತ್ಯಜಿಸುತ್ತಾನೆ. ಅವನ ಸಾಮ್ರಾಜ್ಯದ ಅವಶೇಷಗಳನ್ನು ಅವನ 3 ಪುತ್ರರಾದ 1ನೇ ಶ್ರೀರಂಗ, 2ನೇ ವೆಂಕಟ, 2ನೇ ಶ್ರೀರಂಗನಿಗೆ ಹಂಚುತ್ತಾನೆ. ಆದರೆ ಸಾಮ್ರಾಜ್ಯವು ಇವರ ಕಾಲದಲ್ಲಿ ಕುಸಿಯಲು ಪ್ರಾರಂಭವಾಗುತ್ತದೆ. ಮುಂದೆ ವಿಜಯನಗರ ಸಾಮ್ರಾಜ್ಯದ ಕೊನೆಯ ಅರಸನಾಗಿ 3ನೇ ಶ್ರೀರಂಗ ಅಧಿಕಾರಕ್ಕೆ ಬಂದ ತಕ್ಷಣ ಗೋಲ್ಕೊಂಡದ ಸುಲ್ತಾನ ಅಬ್ದುಲ್ ಕುತುಬ್ ಶಾ ಮತ್ತು ಬಿಜಾಪುರದ ಮೊಹಮ್ಮದ್ ಆದಿಲ್ ಶಾ ಒಟ್ಟಾಗಿ ವಿಜಯನಗರದ ಮೇಲೆ ದಾಳಿ ಮಾಡಿ ಅಲ್ಲಿನ ಪ್ರಮುಖ ಕೋಟೆಗಳು, ಪ್ರದೇಶಗಳನ್ನು ವಶಪಡಿಸಿಕೊಳ್ಳುತ್ತಾರೆ. ಇದರ ಜೊತೆಗೆ ಸಾಮ್ರಾಜ್ಯದಲ್ಲಿ ಅಧಿಕಾರಕ್ಕಾಗಿ ಒಳಜಗಳಗಳು ಶುರುವಾಗುತ್ತವೆ ಮತ್ತು ಈ ಸಮಯದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರಭಾವ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗುತ್ತದೆ. ಕೊನೆಗೆ 3ನೇ ಶ್ರೀರಂಗನು ತನ್ನ ಸೈನ್ಯವನ್ನು ಮರುಸಂಘಟಿಸಲು ಪ್ರಯತ್ನಿಸುತ್ತಾನೆ. ಆದರೆ ಬೆಂಬಲದ ಕೊರತೆಯಿಂದ 3ನೇ ಶ್ರೀರಂಗ ಸೋತು ಅಧಿಕಾರವನ್ನು ಕಳೆದುಕೊಳ್ಳುತ್ತಾನೆ. ಇಲ್ಲಿಗೆ ವಿಜಯನಗರ ಸಾಮ್ರಾಜ್ಯವು ಕೂಡ ಸಂಪೂರ್ಣ ಮಾಯವಾಗುತ್ತದೆ. ಹೀಗೆ ನಾವು ಇವತ್ತು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಂಡೆವು. ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಆಡಳಿತಗಾರರು ಮತ್ತು ಅಲ್ಲಿನ ಪ್ರಮುಖ ರಾಜವಂಶಗಳ ಬಗ್ಗೆ ತಿಳಿದುಕೊಂಡೆವು. ಮುಂದಿನ ವಿಡಿಯೋದಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯವು ನೀಡಿದಂತಹ ಕೊಡುಗೆಗಳ ಬಗ್ಗೆ ತಿಳಿದುಕೊಳ್ಳೋಣ.